ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ತುಂಬಾ ದಿನ ಆಯ್ತು, ಲಾಂಗ್ ಗ್ಯಾಪ್ ಕೊಟ್ಬಿಟ್ಟಿದೆ ನಾನು ವ್ಲಾಗಿಗೆ. ಆಲ್ಮೋಸ್ಟ್ ಒಂದು 6 days ಆಗೋಗಿದೆ. ನಾನು ವ್ಲಾಗ್ ಶೂಟ್ ಮಾಡೇ ಇಲ್ಲ ಬಿಡಿ. ನಾನು ಏನೂ ಶೂಟ್ ಮಾಡ್ಕೊಂಡಿಲ್ಲ ನಾನು. ಯಾಕಪ್ಪ ಅಂತಂದ್ರೆ ಹೇಳ್ತೀನಿ, ಏನು ಎತ್ತ ಆಮೇಲೆ ಹೇಳ್ತೀನಿ. ಇವಾಗ ಟೈಮ್ ಬಂದು 12:30. ಶನಿವಾರದ ವ್ಲಾಗು. ಮಕ್ಳನ್ನಿಬ್ರು ರೆಡಿ ಮಾಡ್ಸಿದೀನಿ. ಯಾಕಪ್ಪ ಅಂದ್ರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಆರಾಧನಾ ಮಹೋತ್ಸವ ನಡೀತಿದೆ. ಸೊ ಹಂಗಾಗಿ ಮನ್ಸಿಗೂ ಸ್ವಲ್ಪ ಏನೋ ಒಂಥರ ಕಸಿವಿಸಿ ಬೇಜಾರು ಮಾಮೂಲಿ ನಮ್ದು ಇರುತ್ತಲ್ಲ. ಸೊ ಹಂಗಾಗಿ ಹೋಗಕ್ಕೂ ಮನ್ಸಾಗ್ತಾ ಇಲ್ಲ ನಂಗೆ, ಬಟ್ ಹೋಗಕ್ ಆಗ್ತಾ ಇಲ್ಲ. ಸ್ವಲ್ಪ ಹೆಲ್ತ್ನು ಅಪ್ಸೆಟ್ಸ್ ಇತ್ತು. ಹಿಂಗೆ ಸೀರೆ ಬಿಸ್ನೆಸ್ ಎಲ್ಲ ಸ್ವಲ್ಪ ಟೆನ್ಷನ್ಸ್ ಎಲ್ಲ ಇರುತ್ತಲ್ಲ. ಸೊ ಹಂಗಾಗಿ ಇವಾಗ ಒಂದೇ ಮನ್ಸಲ್ಲಿ ಇಬ್ರು ಮಕ್ಳನ್ನು ಕರ್ಕೊಂಡು ಹೋಗೋಣ ಅಂತ. ಅವ್ರಿಬ್ರು ಹೆಂಗ್ ರೆಡಿ ಮಾಡಿದೀನಿ ಅಂತ ತೋರಿಸ್ತೀನಿ ಬನ್ನಿ. ಯಾಕ ಹಾಯ್ ಮಾಡು. ಇಲ್ಲಿ ಗುಂಡ ಇದಳ ಮೇಲೆ ಹಾಯ್ ಹಾಯ್ ಮಾಡ್ಬೇಕಪ್ಪ. ಹಾಯ್. ಸರಿ ಹೋಗೋಣ ಈಗ. ನೋಡೋನೆ ಎಲ್ಲಿ ನಿಂತ್ಕೋತಾವ್ ನೋಡೋನು. ಇಳಿ ಕೆಳಗಿಳಿ. ಪಪ್ಪ ಎಲ್ಲಿ ತೋರ್ಸುಗುಂಡ? ಪಪ್ಪ ಎಲ್ಲಿ? ಅಲ್ಲ ನೀನ್ ತೋರ್ಸ ಎಲ್ಲ ಪಪ್ಪ ಅಲ್ಲೈತಾ? ಇಲ್ವಾ ನಮ್ ಜೊತೆ? ಇಲ್ವಾ? ಅದು ನನ್ ತಂಗಿ ಆ ಕಡೆ ಇರೋ ಟೋಪಿ ಹಾಕೊಂಡಿರೋದು. ಈ ಕಡೆ ನಮ್ಮ ಹಿಂದೆಗಡೆ ಮನೆ ಕಸಿನ್ ಇದ್ದಾಳಲ್ಲ, ಪ್ರಣವಿ. ಹೊರಡೋಣ ಬನ್ರಿ ಈಗ. ಹೋಗೋಣಪ್ಪ, ಹೋಗೋಣ. ಟಾಟಾ ಹೋಗೋಣ. ಇಳಿ ಚಿನ್ನಿ ಕೆಳಗಿಳಿ. ನೀನು ಇಳಿ ಚಿನ್ನಿ ಕೆಳಗೆ. ನೋಡಿ ಇಬ್ರು ಒಂದೇ ತರ ಡ್ರೆಸ್, ಟೀ ಶರ್ಟ್. ಆಯ್ತು ಓನಪ್ಪ. ನಿಂದು ಎತ್ಕೋ ಸ್ಟಾರ್ಟ್ ಆಗ್ಬಿಡ್ತೈತ್ ನಿಂದು. ನಡಿ ಹೋಗೋಣ, ಬಿಸ್ಲು ಬೇರೆ. ಆ ಬ್ಯಾಗ್ಗಳೆಲ್ಲ ಯಾಕ್ರೋ ಹಂಗ್ ತೆಗ್ದಿದ್ದೀರಾ? ನೋಡಿ ಗೈಸ್ ಹೆಂಗೆ ಗಲಾಟೆ ತೀಟೆಗಳು ಮಾಡ್ತಾರೆ ಅಂದ್ರೆ. ಎತ್ಕೋ ನನ್ನ ಎತ್ಕೋತಾ ಇದೀಯ ನೀನು? ಎತ್ಕೊಳಪ್ಪ ನನ್ನ ಎತ್ಕೋ. ಎತ್ಕೋ. ಏನಪ್ಪಾ ಆಯ್ತಲ್ವಾ? ಎಷ್ಟೋ ವಯಸ್ಸು ನಿನ್ಗೆ, ಇನ್ನು ಎತ್ಕೋ ಅಂತಾನೆ ಬಿಡೋ. ಓನಮ್ಮ ಸ್ಕಿಪ್ಪಿಂಗು. ಸರಿ ನಡೀರಿ, ಟೈಮ್ ಆಗೋಯ್ತಿಲ್ಲ. ಬಾರ ಬಾ ನಡಿ. ಈಗ ಕ್ಯಾಬ್ ಬುಕ್ ಮಾಡೋಣ ಅಂತ. ಒಂದು ಎಷ್ಟು ಕಿಲೋಮೀಟ್ರು? 2.5 ಕಿಲೋಮೀಟ್ರೇನೋ ಇದೆ ಹತ್ತತ್ರ. ಸೊ ಕ್ಯಾಬೇ ಬುಕ್ ಮಾಡೋಣ. ಸಖತ್ತು ಬಿಸಿಲು, ಅದಕ್ಕೋಸ್ಕರ. ಚಿನ್ನಿ ನೋಡಿ, ತಮ್ಮಂಗೆ ಎಲ್ಲಾದರೂ ಹೋಗ್ಬೇಕಂದ್ರೆ ಅಕ್ಕನೇ ರೆಡಿ ಮಾಡಿ ಶೂ ಹಾಕಿ ಇದಳಮ್ಮ. ಗೈಸ್ ಬಿಸ್ಲಂತೂ ವಿಪರೀತ. ಮೀನ್ಸ್ ಸ್ಟಾರ್ಟ್. ಬಾ ಗೈಸ್, ಈಗ ರೀಚ್ ಆದ್ವಿ ನಾವು. ಇದು ಕಮ್ಸಂದ್ರ. ರಶ್ ಇರುತ್ತೆ ಅನ್ಕೊಂಡೆ, ಬಟ್ ಗುರುವಾರದತ್ತು ಸಿಕ್ಕಾಪಟ್ಟೆ ರಶ್ಶು. ಭಾನುವಾರ ನೋಡಿ ಸರೌಂಡಿಂಗ್ ಈ ಥರ ಇದೆ. ಬನ್ನಿ ಒಳಗಡೆ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ. ಏನೋ ಕಾಣೆ ನನ್ನ ಮಗ ನಡ್ಕೊಂಬತ್ತವನೆ. ಅದು ಕಲ್ ರೋಡಲ್ಲಿ
ಏನಪ್ಪ ಯಾಂಚ್? ಹ್ಞೂ ಆಯ್ತು. ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ, ಬಟ್ ಬಿಸಿಲು. ಅಯ್ಯೋ ಒಳಗಡೆ ನೋಡಿ ಸಖತ್ ಜನ ಇದ್ದಾರೆ. ಬರೋ ಗೈಸ್, ಇದು ಪಾರ್ಕಿಂಗು. ಆರಾಮಾಗಿ ಇಲ್ಲಿ ಗಾಡಿಗಳು ನಿಲ್ಸ್ಕೋಬೋದು. ಏನ್ಮಾ ಇದೇನೋ ಹೊಸ್ದಾಗ ಹಾಕವ್ರೆ ಫೌಂಟೇನು, ಚೆನ್ನಾಗೈತೆ. ಇರು ಬಂದೆ. ಅವ್ನು ನಿಧಾನಕ್ಕೆ ನಡ್ಕೊಂಬತ್ತವನು ಇವನು, ಹುಷಾರಲ್ಲಿ. ನೋಡಿ ಗೈಸ್, ಫೌಂಟೇನು ರಾಘವೇಂದ್ರ ಸ್ವಾಮಿ ಸೆಂಟ್ರಲ್ ಇದ್ದಾರೆ. ಈ ರೀತಿ ಮಾಡಿದ್ದಾರೆ. ಇದು ಹೊಸ್ದಾಗಿ ಮಾಡಿರೋದು. ನಾನು ತುಂಬ ತಿಂಗಳುಗಳಾಗಿತ್ತು ಬಂದು ದೇವಸ್ಥಾನಕ್ಕೆ. ಮನೆ ಹತ್ರನೇ ಇದ್ದರೂ ಆಗ್ತಾ ಇರಲಿಲ್ಲ. ಇವಾಗ ಒಳಗಡೆ ಹೋಗೋಣ ಬನ್ನಿ. ನೋಡಿ ಚೆನ್ನಾಗಿದೆ ಇದೊಂಥರ. ಫಸ್ಟು ಕೈಕಾಲು ತೊಳ್ಕೊಬೇಕು. ಓ ಇವಾಗ ತುಂಬ ಒಂಥರ ಕಟ್ನಿಟ್ ಮಾಡ್ಬಿಟ್ಟವ್ರೆ ಇಲ್ಲಿ. ಹಿಂಗೆ ಹೋಗ್ಬೇಕು, ಹಂಗೆ ಬರಬೇಕು ಅಂತ. ಏನಮ್ಮ? ಇಲ್ಲಿ ದೇವಸ್ಥಾನ ಎಂಟ್ರ್ ಆಗ್ತಿದ್ದಂಗೆ ಮುಂದೆಗಡೆನೆ ರಾಘವೇಂದ್ರ ಸ್ವಾಮಿ ಇದ್ದಾರೆ. ಅಲ್ಲಿ ದೀಪ ಹಚ್ಚೋರು ಹಚ್ಬೋದು. 4-5 ರೌಂಡ್ ಹಾಕಬೇಕು ಆ ಬ್ಯಾರಿಕೇಡ್ಸ್ ಸುತ್ತ. ಬತ್ತಿ ಅಲ್ಲೇ ಸಿಗುತ್ತೆ. 5, 20, 30 ಈ ಥರ ಅಲ್ಲೇ ಸಿಗುತ್ತೆ. ಸೊ 1 ರೌಂಡ್ ಹಾಕಿ ಅಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ಹಚ್ಚಿ ನಾವು ವಾಪಸ್ ಬರ್ಬೋದು. ಹೇಳ್ತೀನಿ, ಹೇಳು, ಹಾಡೇಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮೋತಾಂ ಕಾಮದೇವನೇ. ನಮಸ್ಕಾರ ಮಕ್ಕ ಸ್ವಾಮಿಗೆ. ಜಾಣ ಇಲ್ಲಾಕ್ರಿ ಇಲ್ಲಿ. ಹಾಕ್ರಪ್ಪ, ಅವನೇ ಹಾಕ್ತಾನೆ ನೋಡು. ಜಾಣ. ಕೈ ಮುಕ್ಕಪ್ಪ. ಎಲ್ಲಾದ್ರೂ ಹಾಕ್ಬೋದು. ಎಲ್ಲಿಂದ? ಅಲ್ಲಿ ದೀಪಾರಾಧನೆ ಮಾಡಾದ್ಮೇಲೆ ಮುಂದೆಗಡೆ ಬಂದರೆ ಒಂದು ಗೋಪುರ ಕಾಣಿಸ್ತಿತ್ತಲ್ಲ, ಅಲ್ಲಿ ಬೃಂದಾವನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ. ತುಂಬ ಶಾಂತಿ, ಪ್ರಶಾಂತತೆ ಅನ್ಬೋದು. ಅಷ್ಟು ಕಾಮಾಗಿರುತ್ತೆ ನೋಡಿ. ಮ್ಯೂಸಿಕ್ ಬರ್ತಾ ಇತ್ತು. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಲ್ಲೇ ಮುಂದೆ ಬಂದರೆ ಒಂದು ಶಾಪಿಂಗ್ ಮಾಡ್ಬೋದು ನಾವು. ಎಲ್ಲ ಥರದ್ದು ಫೋಟೋಸು, ಆಮೇಲೆ ತಿಂಡಿಗಳು, ಮಕ್ಳಿಗೆ ಆಟ ಸಾಮಾನು, ಬುಕ್ಸು ಎಲ್ಲ ಪ್ರತಿಯೊಂದು ಸಿಗುತ್ತೆ. ನಾನು ಭಗವದ್ಗೀತೆ ಇಲ್ಲೇ ತಗೊಂಡಿದ್ದು. ನೀವು ನನ್ನ ಹಳೆ ವಿಡಿಯೋಸ್ ಎಲ್ಲ ನೋಡಿದ್ರೆ ನಾನು ತುಂಬ ಸಲ ಈ ದೇವಸ್ಥಾನ ತೋರಿಸಿದ್ದೀನಿ. ಆ್ಯಂಡ್ ಹಾಗೇನೆ ರಾಯರದು ಒಂದು ಸಣ್ಣ ಸೇವೆ ಮಾಡೋಣ ಅಂತ ಅನ್ನಿಸ್ತು ನನಗೆ. ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಮೂಲ ಕಾರಣ ರಾಯರೇ ಅಂತ ಹೇಳ್ಬೋದು. ನಾನು ಮಂತ್ರಾಲಯಕ್ಕೆ ಹೋದಾಗ ಅಂದ್ಕೊಂಡಿದ್ದೆ, ಏನಾದರೂ ಒಂದು ಮಾಡಬೇಕು, ಇದನ್ನೇ ಮಾಡಿದ್ರೆ ಬಿಸ್ನೆಸ್ ಸ್ಯಾರಿದೇ ಮಾಡಿದ್ರೆ ಹೇಗೆ ಅಂತೇಳಿ ನಾನು ರಾಯರದನ್ನ ಒಂಚೂರು ಅಪ್ಪಣೆ ತೊಗೊಂಡು ಆಮೇಲೆ ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ಹಾಗಾಗಿ ನನಗೆ ಏನಾದರೂ ಕೊಡಬೇಕಲ್ಲ ಜನಕ್ಕೆ ನನ್ನ ಕಡೆಯಿಂದ ಅಂತ ಅನ್ನಿಸ್ತು. ಯಾಕೆ ರಾಯರ ಫೋಟೋನೇ ಕೊಡಬಾರ್ದು ಅಂತ ಹೇಳಿ ಯೋಚನೆ ಬಂತು. ಆದರೆ ಎಲ್ರಿಗೂ ಕೊಡಲ್ಲ ನಾನು. ಸ್ಯಾರಿ ಆರ್ಡ್ರ್ ಮಾಡ್ಕೊಳೋರ್ಗೆ ಎಲ್ರಿಗೂ ಕೊಡಲ್ಲ. ನನಗೆ ಮನಸ್ಸಿಗೆ ಅನ್ನಿಸ್ಬೇಕು. ನಿಮಗೆ ನನ್ನ ಡೈಲಿ ವ್ಲಾಗ್ಸು ನೀವು ಅಬ್ಸರ್ವ್ ಮಾಡಿದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ನಾನು ಹೇಗೆ ಅಂತ. ನನಗೆ ಸ್ವಲ್ಪ ಸೆನ್ಸಸ್ಸು ವರ್ಕ್ ಆಗುತ್ತೆ. ಆ ಒಂದು ಬೇಸಿಸ್ ಮೇಲೆ ನಾನು ನನಗೆ ಯಾರಿಗೆ ಕೊಡಬೇಕು ಅನಿಸುತ್ತೆ ಆರ್ಡ್ರ್ ಮಾಡ್ಕೊಂಡವ್ರಿಗೆ ಕೊಡೋಣ ಅಂತ. ಆಮೇಲೆ ಇನ್ನೊಂದೇನು ಕಾರಣ ಅಂತಂದರೆ, ನಾನು ಲಾಸ್ಟ್ ಟೈಮು ಒಬ್ಬರು ಶಾಪ್ ಪೂಜೆಗೆ ಹೋಗಿದ್ದೆ. ಅವ್ರಿಗೆ ಅಚಾನಕ್ಕಾಗಿ ನಾನು ರಾಯರ ಫೋಟೋ ಕೊಟ್ಟಿದ್ದು. ಆದರೆ ಅವರು ಸಿಕ್ಕಾಪಟ್ಟೆ ಖುಷಿಪಟ್ಟರು. ರಾಯರು ತನ್ನಂತಾನೇ ನಮ್ಮ ಮನೆಗಳಿಗೆ ಬಂದರೆ ತುಂಬ ಅದೃಷ್ಟ, ತುಂಬ ಖುಷಿ ಪಡ್ತೀವಿ. ಸೊ ಹಾಗಾಗಿ
ಈ ಒಂದು ವಿಚಾರವಾಗಿ ನಾನೇ ಕೊಡೋಣ ಅಂತ ಅನ್ನಿಸ್ತು. ಸೊ ರಾಯರು ಯಾರ ಮನೆಗೆ ಹೋಗೋಕ್ಕೆ ಇಚ್ಛೆ ಪಡ್ತಾರೆ ಅವ್ರ ಮನೆಗೆ ನನ್ನ ಕಡೆಯಿಂದ ಕಳಿಸ್ಕೊಡ್ತೀನಿ. ಇದೊಂದು ಚಿಕ್ಕ ಸೇವೆ ಅಂತ ಹೇಳ್ಬೋದು. ಸೊ ಇವಾಗ ಕಂಪ್ಲೀಟ್ ನಾನು ದೇವಸ್ಥಾನ ತೋರಿಸಿದ್ದೀನಿ ನಿಮಗೆ. ನೋಡ್ತಾ ಇರ್ಬೋದು ನೀವು. ಇದು ಮಾಡೆಲ್ಲು. ಇನ್ ಫ್ಯೂಚರು ಈ ಥರ ಆಗುತ್ತೆ ದೇವಸ್ಥಾನ ಅಂತ ಹೇಳಿ ಮಾಡೆಲ್ ಮಾಡಿ ಇಟ್ಟಿದ್ದಾರೆ. ಸುಮಾರು 14 ವರ್ಷದಿಂದ ನಾನು ಈ ಟೆಂಪಲ್ ವಿಸಿಟ್ ಮಾಡ್ತಾ ಇದ್ದೀನಿ ಬಿಡಿ. ಸಿಕ್ಕಾಪಟ್ಟೆ ಅದ್ಭುತ ಆ್ಯಂಡ್ ಪವಾಡಗಳು ಮಹಿಮೆಗಳು ತುಂಬಾನೇ ನಡೆಯುತ್ತೆ. ದೇವ್ರನ್ನ ನಂಬದೇ ಇರೋಳು ರಾಘವೇಂದ್ರ ಸ್ವಾಮಿನ ಮಾತ್ರ ನಂಬ್ತೀನಿ ಅಂತಂದ್ರೆ ನೀವೇ ಅರ್ಥ ಮಾಡ್ಕೊಬೇಕು ಏನು ಮಹಿಮೆ ಇದೆ ದೇವರಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೋಡ್ತಾ ಇರ್ಬೋದು ಈ ಕಡೆ ಲೆಫ್ಟ್ ಸೈಡು ಅನ್ನಪ್ರಸಾದ ಕೊಡ್ತಾರೆ. ಅದು ಸಂಡೇಸು ಮತ್ತೆ ಗುರುವಾರ ಹೊತ್ತು ಮಾತ್ರ. ಗೈಸ್ ಈಗ ಮನೆ ಕಡೆ ಹೊರಟಿದ್ದೀವಿ. ಆಟೋ ಸಿಗೋದು ಡೌಟು, ನೋಡಬೇಕು. ರಾಯರ್ ಫೋಟೋ ನಾವು ತಗೋಬೇಕು ಬೇರೊಬ್ರಿಗೆ ಕೊಡಬೇಕು ಅಂದ್ರೂ ರಾಯರ ಅಪ್ಪಣೆ ಇಲ್ದೇನೆ ನಾವು ಮಾಡೋಕ್ಕೆ ಆಗಲ್ಲ ಈ ಸೇವೆನ. ಅದಂತೂ ನಂಬ್ತೀನಿ. ಈ ಆಟೋದವ್ರು ಬಂದಿರೋದಂತೂ ಸಿಕ್ಕಾಪಟ್ಟೆ ಮಿರಾಕಲ್. ಅದು ಬರೀ 20 ರುಪೀಸ್. ಗೈಸ್ ಹೆಂಗ್ ಗೊತ್ತಾ, ಈ ಬಿಸಿಲಲ್ಲಿ ಆಟೋದವ್ರು ಒಳ್ಳೆ ದೇವ್ರು ಬಂದಂಗೆ ಬಂದ್ಬಿಟ್ರು. ಒಂದು 2 ನಿಮಿಷನ ವೆಯ್ಟ್ ಮಾಡಿದ್ವಿ. ಮನೆಗೆ ಹೋಗ್ಬಿಟ್ಟು ಮಾತಾಡ್ತೀನಿ, ಓಕೆನಾ? ಊಟ ಎಲ್ಲ ಮಾಡ್ಬೇಕು ಇವಾಗ. ಮನೆಗೆ ಬಂದಿದ ತಕ್ಷಣ ದೇವ್ರ ಕೋಣಲ್ಲಿ ಫೋಟೋನ ಇಟ್ಬಿಟ್ಟೆ. ಆಮೇಲೆ ಪೂಜೆ ಎಲ್ಲ ಮಾಡಿ ಗೈಸ್ ಈಗ ನಾನು ಅಡುಗೆ ಏನೂ ಮಾಡಿಲ್ಲ. ಸೊ ಹಂಗಾಗಿ ಹೋಟ್ಲಿಗೆ ಹೋಗಿ ತಂದ್ಬಿಡೋಣ ಅಂತ. ಐಸ್ ಕ್ರೀಮು? ಸರಿ ಆಯಿತು, ಬೇಗ ಬರ್ತೀನಿ. ನಮ್ಮ ಮನೆ ನಿಯರ್ ಬೈಯೇ ಇದೆ, ಮೀನ್ಸ್ ಪಕ್ಕದ ರೋಡಲ್ಲೇ ಇದೆ ಒಂದು ಹೋಟ್ಲು. ಅಲ್ಲೇ ನಮ್ಮಪ್ಪ ಯಾವಾಗಲೂ ತಗೊಂಡು ಬರೋದು. ಅಲ್ಲೇ ಹೋಗೋಣ ಅಂತ ಹೋಯ್ತಾ ಇದ್ದೀನಿ. ನೋಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಒಂದು ಟೈಮ್ಗೆ ಮುದ್ದೆ ತೊಗೊಂಡೆ. ಇವಾಗ ನನ್ನ ಮಗಳಿಗೆ ಐಸ್ ಕ್ರೀಮ್ ಅಂಗಡಿ ತೆಗ್ದಿರಲಿಲ್ಲ. ಏನು ರಂಪ ಮಾಡ್ತಾಳೋ ಗೊತ್ತಿಲ್ಲ. ಮಧ್ಯಾಹ್ನ ಎಲ್ಲ ಅಂಗಡಿ ಬಾಗಿಲು ಮುಚ್ಚಿರ್ತಾರೆ. ಇವಾಗ ಹಿಂಸೆ ಕೊಡ್ತಾಳೆ ನನಗೆ. ಕಿಚನ್ ಅನ್ನಕ್ಕಿಟ್ಟಿದ್ದೆ ಹೆಂಗೋ ಸ್ವಲ್ಪ ಟೊಮೆಟೊ ಗೊಜ್ಜೆಲ್ಲ ಇತ್ತು. ಮಕ್ಕಳಿಬ್ರಿಗೂ ಊಟ ಮಾಡಿಸಿ ನೋಡಿ. ನನ್ನ ಮಗ ಹಿಂಗೆ ಯಾವಾಗ್ಲೂ ನನ್ನ ಹತ್ರ ಬಂದರೆ ಆರಾಮಾಗಿ ಮಲ್ಕೊಬಿಡ್ತಾನೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.